ಇನ್ನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಖ್ಯಾತ ಜ್ಯೋತಿಷಿ ಎಸ್ಕೆ ಜೈನ್ ವೇದಿವಶರಾಗಿದ್ದಾರೆ. ಶ್ವಾಸಕೋಶ ಸಮಸ್ಯೆಯಿಂದ ಬೆಂಗಳೂರಿನ ಜೈನ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು. 67 ವರ್ಷ ವಯಸ್ಸಿನ ಎಸ್ಕೆ ಜೈನ್ ಚಿಕಿತ್ಸೆ ಫಲಿಸದೆ ಇಂದು ಮೃತಪಟ್ಟಿದ್ದಾರೆ. ಆಸ್ಪತ್ರೆಯಿಂದ ವೆಲ್ಲರ್ಸ್ ರಸ್ತೆಯ ರಂಕಾಡಿ ಪ್ಯಾರಡೈಸ್ನ ಅಪಾರ್ಟ್ಮೆಂಟ್ಗೆ ಮೃತದೇಹ ರವಾನೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ ಅಂತಿಮ ದರ್ಶನ ನಡೆಯಲಿದೆ. ಇನ್ನು ದಕ್ಷಿಣ ಕನ್ನಡ ಮೂಲದ ಅವರು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲೇ. ಎಸ್ಕೆ ಜೈನ್ ಹಲವು ವರ್ಷ ಟಿವಿ 9 ವಾಹಿನಿಯಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ನಡೆಸಿಕೊಡ್ತಿದ್ರು. ನಿವೃತ್ತ ಪೊಲೀಸ್ ಅಧಿಕಾರಿ ಮನೆಗೆ ಕನ್ನ ಹಾಕಿದ್ದ ಖದೀಮರು ಲಾಕ್ ಆಗಿದ್ದಾರೆ. ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳ 5ರಂದು ನಿವೃತ್ತ ಅಧಿಕಾರಿ ನಾಗರಾಜ್ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಕಳ್ಳತನ ಮಾಡಿಸಿದ್ದ ರೋಡ್ ಶೀಟರ್ ಮಣಿಕಂಠ ಹಾಗೂ ಕನ್ನ ಹಾಕಿದ್ದ ದೀಕ್ಷಿತ್, ಅಜಯ್, ಕೀರ್ತಿ ಎಂಬ ಆರೋಪಿಗಳನ್ನ ಖಾಕಿ ಬಂಧಿಸಿದೆ. ಜಲಸಂಕಷ್ಟದ ಮಧ್ಯೆ ಜಲಮಂಡಳಿಗೆ ತೆರಿಗೆ ಕಟ್ಟುತ್ತಿದ್ದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಿಂದ ಸಂಗ್ರಹಿಸುತ್ತಿದ್ದ ಗ್ರೇಟರ್ ಬೆಂಗಳೂರು ನೀರು ಪೂರೈಕೆ ಮತ್ತು ಯೋಜನಾ ಶುಲ್ಕವನ್ನು 12 ವಾರಗಳಲ್ಲಿ ವಾಪಸ್ ನೀಡುವಂತೆ ಹೈಕೋರ್ಟ್ ಸೂಚಿಸಿದೆ. ನ್ಯಾಯಾಲಯದ ಆದೇಶ ಪಾಲಿಸೋಕೆ ಜಲಮಂಡಳಿ ಕೂಡ ಸಜ್ಜಾಗಿದೆ. ನ್ಯಾಯಾಲಯ ಆದೇಶಗಳನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಧರ್ಮ ಇದೆ ಮತ್ತು ನಮ್ಮ ಕರ್ತವ್ಯ ಇದೆ. ನ್ಯಾಯಾಲಯ ಆದೇಶಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ. ಒಂದೊಮ್ಮೆ ಆದೇಶಗಳನ್ನು ನಾವು ಅಪೀಲ್ ಹೋಗಬೇಕಾದ್ರೆ ನಮ್ಮ ಲಾ ಆಫೀಸರ್ ಜೊತೆಗೆ ಚರ್ಚೆ ಮಾಡಿಕೊಂಡು ಅಪೀಲ್ ಹೋಗಬೇಕಾದ ತೀರ್ಮಾನ ತೆಗೆದುಕೊಳ್ತೀವಿ. ಅಕಸ್ಮಾತ್ ಅಪೀಲ್ ಹೋಗದೇ ಇದ್ದ ಸಂದರ್ಭದಲ್ಲಿ ನ್ಯಾಯಾಲಯ ಆದೇಶ ಪ್ರಕಾರ ನಾವು ಕ್ರಮವನ್ನು ಜರುಗಿಸ್ತೀವಿ. ಬಿರುಬಿಸಿಲಿನ ನಡುವೆ ಪ್ರಯಾಣಿಕರಿಗೆ ಚಾಲಕನೋರ್ವ ಗ್ರೀನ್ ಗಾರ್ಡನ್ ಬಸ್ ಸೇವೆ ನೀಡುತ್ತಿದ್ದಾರೆ. ದೇವನಹಳ್ಳಿಯ ಬಿಎಂಟಿಸಿ ಬಸ್ ಡಿಪೋದಿಂದ ಸೂಲಿಬೆಲೆ ಮೂಲಕ ಹೊಸಕೋಟೆಗೆ ತೆರಳುವ ಬಿಎಂಟಿಸಿ ಬಸ್ನಲ್ಲಿ 10 ಗಿಡಗಳನ್ನು ಬೆಳೆಸಿ ಚಾಲಕ ಲೋಕೇಶ್ ಕಮಾಲ್ ಮಾಡಿದ್ದಾರೆ. ಚಾಲಕ ಹಾಗೂ ನಿರ್ವಾಹಕನ ಸಸ್ಯ ಪ್ರೇಮ ಹಾಗೂ ಪ್ರಯಾಣಿಕರ ಮೇಲಿನ ಕಾಳಜಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಪರಿಸರ ಈ ಒಂದು ಏನು ಗಿಡಗಳು ಹಾಕಿರೋದು ಭಾಳ ಖುಷಿನೇ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ ಸರ್. ಇದರಲ್ಲಿ ಅದೇ ಅಮೃತ ಬಳ್ಳಿ ಇದೆ, ಮತ್ತು ಮನಿ ಪ್ಲ್ಯಾಂಟ್ ಇದೆ, ಮತ್ತು ಹೂ ಗಿಡಗಳು ಒಂದು ಕೆಲವು ಹೂ ಗಿಡಗಳಿದ್ದಾವೆ. ಭಾಳ ಚೆನ್ನಾಗಿರುತ್ತೆ, ಮೇಂಟೆನೆನ್ಸು ಈಸಿ, ಮತ್ತು ನೋಡೋಕ್ಕೂ ಸುಂದರವಾಗಿರುತ್ತೆ. ಪ್ರಯಾಣಿಕರು ಖುಷಿ ಆಗ್ತಾರೆ, ಮತ್ತು ದಾರಿಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬರೂ ಈ ಬಸ್ಸನ್ನು ವಿಶೇಷವಾಗಿ ನೋಡ್ತಾರೆ.